ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಸಿಎಂ ಗದ್ದುಗೆಗಾಗಿ ಗುದ್ದಾಟ ನಡೆಸ್ತಾ ಇರೋ ಡಿಕೆಶಿ ರಾಹುಲ್ ಗಾಂಧಿ ಕಣ್ಣಿಗೆ ಬಿದ್ದಿದ್ದಾರೆ. ಮೈಸೂರು ಏರ್ಪೋರ್ಟ್ನಲ್ಲಿ ರಾಹುಲ್ ಭೇಟಿ ಮಾಡಿದ ಸಿಎಂ ಡಿಸಿಎಂ ಇಬ್ಬರು ಪ್ರತ್ಯೇಕವಾದ ಚರ್ಚೆ ಮಾಡಿದ್ದಾರೆ. ಡಿಸಿಎಂ ರಾಹುಲ್ ಬಳಿ ಪಿಸು ಮಾತನಾಡ್ತಾ ಇರೋದು ಸದ್ಯಕ್ಕೆ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ರಾಹುಲ್ ಗಾಂಧಿ ಬಳಿ ಡಿಕೆಶಿ ಮಾತುಕತೆ. ಸಿಎಂ ಡಿಸಿಎಂ ರಾಹುಲ್ ಮುಖಾಮುಖಿ. 16ರಂದು ದೆಹಲಿಗೆ ತೆರಳಲಿರುವ ಡಿಕೆಶಿ. ರಾಹುಲ್ ಗಾಂಧಿ ಮೈಸೂರು ಮೂಲಕ ತಮಿಳುನಾಡಿಗೆ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಸಿಎಂ ಡಿಸಿಎಂ ಇಬ್ರು ಮೈಸೂರು ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿಯವರನ್ನ ಭೇಟಿ ಮಾಡಿ ಸ್ವಾಗತಿಸಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಹೂಗುಚ್ಛ ನೀಡಿ ರಾಹುಲ್ ಗಾಂಧಿಯವರ ಕೈ ಕುಲುಕಿ ಸ್ವಾಗತಿಸಿದ್ರು. ರಾಹುಲ್ ಗಾಂಧಿಯವರ ಕುಶಲೋಪರಿಯನ್ನು ವಿಚಾರಿಸಿದ್ರು. ಸಿಎಂ ಸಿದ್ದರಾಮಯ್ಯ, ಕೆಜೆ ಜಾರ್ಜ್, ಸಚಿವ ಕೆ ವೆಂಕಟೇಶ್, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಕೂಡ ಹೂಗುಚ್ಛ, ನೆನಪಿನ ಕಾಣಿಕೆ ನೀಡಿ ಸ್ವಾಗತಿಸಿದ್ರು. ಈ ವೇಳೆ ರಾಜಕೀಯವಾಗಿ ಏನೂ ಚರ್ಚೆ ಆಗಿಲ್ಲ. ಬಹಳ ದಿನಗಳ ಬಳಿಕ ರಾಹುಲ್ ಗಾಂಧಿಯವರನ್ನ ಡಿಕೆ ಶಿವಕುಮಾರ್ ಭೇಟಿ ಮಾಡಿದ್ದು ವಿಶೇಷವಾಗಿತ್ತು. ಸಿಎಂ ಕುರ್ಚಿಯಲ್ಲಿ ಕೂರಲು ಹಗಲಿರುಳು ಕಸರತ್ತು ನಡೆಸ್ತಾ ಇದ್ದ ಡಿಕೆ ಶಿವಕುಮಾರ್ಗೆ ಯುವರಾಜನ ದರ್ಶನವಾಯಿತು. ಈ ಹಿಂದೆ 3-4 ಬಾರಿ ದೆಹಲಿಗೆ ಹೋಗಿ ರಾಹುಲ್ ಭೇಟಿಗೆ ಕಾದು ಕುಳಿತಿದ್ರು. ರಾಹುಲ್ ಗಾಂಧಿ ಮನವೊಲಿಸಿ ಸಿಎಂ ಕುರ್ಚಿ ವಿಚಾರವನ್ನ ಇತ್ಯರ್ಥ ಮಾಡ್ಕೊಳ್ಳೇಬೇಕು ಅಂತ ಪಣ ತೊಟ್ಟಿದ್ರು. ಆದ್ರೆ ರಾಹುಲ್ ಗಾಂಧಿ ಭೇಟಿ ಸಾಧ್ಯವಾಗದೆ ವಾಪಸ್ಸಾಗಿದ್ರು. ಮೈಸೂರು ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿ ಕಣ್ಣಿಗೆ ಬಿದ್ದಿದ್ದು ಕುತೂಹಲಕ್ಕೆ ಕಾರಣವಾಯಿತು. ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಭೇಟಿ ವೇಳೆ ರಾಜಕೀಯವಾಗಿ ಏನೂ ಚರ್ಚೆ ಆಗಿಲ್ಲ. ಆದರೆ ಸಂಜೆ ರಾಹುಲ್ ಗಾಂಧಿ ದೆಹಲಿಗೆ ವಾಪಸ್ ಮರಳುವಾಗ ಸಿಎಂ ಸಿದ್ದರಾಮಯ್ಯ ಪ್ರತ್ಯೇಕವಾಗಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಜನವರಿಯಲ್ಲೇ ಸಚಿವ ಸಂಪುಟ ಪುನರಚನೆಗೆ ಅನುಮತಿ ನೀಡುವಂತೆ ಮನವಿ ಮಾಡಿದ್ದಾರಂತೆ. ಜೊತೆಗೆ ಬಜೆಟ್ ಮಂಡನೆ ವಿಚಾರವಾಗಿಯೂ ಮಾಹಿತಿ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಸಂಪುಟ ಪುನರಚನೆಯಾಗಿ ಬಜೆಟ್ ಮಂಡನೆಯೊಂದು ಆಗ್ಬಿಟ್ರೆ ಮುಂದಿನ 2.5 ವರ್ಷ ಕುರ್ಚಿ ಸೇಫ್ ಅನ್ನೋ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಮನವೊಲಿಕೆ ಮಾಡಲು ಸಿಎಂ ಮುಂದಾಗಿದ್ದಾರಂತೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಭೇಟಿ ಬಳಿಕ ಮಾತನಾಡಿದ ಸಿದ್ದರಾಮಯ್ಯ, ರಾಜಕೀಯವಾಗಿ ಏನೂ ಚರ್ಚೆ ಮಾಡಿಲ್ಲ ಅಂದ್ರು. ಕೊಟ್ಟ ಮಾತಿನ ಬಗ್ಗೆ ಪ್ರಶ್ನೆ ಕೇಳಿದಾಗ ಯಾವ ಸಚಿವರಿಗೂ ಹೈಕಮಾಂಡ್ ಏನೂ ಹೇಳಿಲ್ಲ. ಎಲ್ಲ ಗೊಂದಲ ಮಾಧ್ಯಮಗಳಿಂದಲೇ ಸೃಷ್ಟಿಯಾಗ್ತಾ ಇದೆ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂದ್ರು. ಯಾವುದೇ ಸ್ಪಷ್ಟ ಮಾಹಿತಿ ನೀಡದೆ ಸಿಎಂ ಜಾರ್ಕೊಂಡ್ರು. ಇನ್ನು ಬಜೆಟ್ ತಯಾರಿ ಪೂರ್ವ ಸಿದ್ಧತಾ ಸಭೆಯನ್ನ ಸಿಎಂ ಆರಂಭಿಸಿದ್ದಾರೆ. ಇದು ಡಿಕೆಶಿ ಕಣ್ಣು ಕೆಂಪಾಗಿಸಿದೆ. ಸಂಪುಟ ಪುನರಚನೆಗೆ ಮಾತ್ರವಲ್ಲ, ಬಜೆಟ್ ಮಂಡನೆಗೂ ಅಡ್ಡಗಾಲು ಹಾಕ್ತಿದ್ದಾರಂತೆ. ಜೂನ್ನಲ್ಲಿ ಜಿಬಿಎ ಹಾಗೂ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ನಡೆಯುತ್ತೆ. ಅದರೊಳಗೆ ಗದ್ದುಗೆ ಹಿಡಿಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಜನವರಿ 16ನೇ ತಾರೀಕು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ. ಈ ವೇಳೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಭೇಟಿಗೂ ಪ್ಲಾನ್ ಮಾಡಿಕೊಂಡಿದ್ದಾರೆ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿ ಸುಮಾರು 1 ಗಂಟೆ ಚರ್ಚೆ ನಡೆಸಿದ್ರು. ರಾಹುಲ್ ಗಾಂಧಿ ಜೊತೆ ಮಾತುಕತೆಗೆ ಅವಕಾಶ ಕಲ್ಪಿಸಿಕೊಡಿ ಅಂತಾನು ಕೇಳಿದ್ರು. ಕೊನೆಗೂ ರಾಹುಲ್ ಗಾಂಧಿಯವರ ಬಳಿ ಸಮಯಾವಕಾಶ ಕೋರಿದ್ದು ಜನವರಿ 16ರಂದು ವರಿಷ್ಠರ ಭೇಟಿ ಮಾಡಲಿದ್ದಾರೆ ಎನ್ನಲಾಗ್ತಾ ಇದೆ. ಸಿಎಂ ಬದಲಾವಣೆ ವಿಚಾರವನ್ನ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತ ಶಾಸಕ ಶಿವಲಿಂಗೇಗೌಡ ಹೇಳಿದ್ರೆ, ಏರ್ಪೋರ್ಟ್ನಲ್ಲಿ ಅಂಥ ವಿಚಾರಗಳ ಮಾತುಕತೆ ಆಗಲ್ಲ ಅಂತ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ರು. ಒಟ್ನಲ್ಲಿ ಬಜೆಟ್ ಮಂಡಿಸಿ ಸಚಿವ ಸಂಪುಟ ಪುನರಚನೆ ಮಾಡಿ ಕುರ್ಚಿ ಉಳಿಸಿಕೊಳ್ಳಲು ಸಿಎಂ ತಂತ್ರವೇ ರೂಪಿಸುತ್ತಿದ್ದಾರೆ. ಆದರೆ ಸಿಎಂ ತಂತ್ರಕ್ಕೆ ಡಿಸಿಎಂ ಪ್ರತಿತಂತ್ರ ರೂಪಿಸಿ ಆದಷ್ಟು ಶೀಘ್ರ ಅಧಿಕಾರ ಪಡೆಯಲು ನಾನಾ ಕಸರತ್ತು ನಡೆಸುತ್ತಿದ್ದಾರೆ. ಜನವರಿ 16ರಂದು ದೆಹಲಿಗೆ ತೆರಳಲಿರುವ ಡಿಸಿಎಂ ಪ್ರಯತ್ನಕ್ಕೆ ಫಲ ಸಿಗುತ್ತಾ ಇಲ್ವಾ ಕಾದು ನೋಡಬೇಕಿದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.